ಹಲೋ ಫ್ರೆಂಡ್ಸ್, ಎಲ್ರು ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ನಾನು ಇವತ್ತು ಮಾತಾಡ್ತಿರೋ ವಿಷಯ ಏನಪ್ಪಾ ಅಂದ್ರೆ, ನಿಮ್ಗೆಲ್ಲಾದ್ರೂ ಗೊತ್ತೇ ಇದೆ ಇವಾಗ ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ. ಅದೇನು ಅಂದ್ರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಮತ್ತೆ ಕಿಚ್ಚ ಸುದೀಪ್ ಅವ್ರ ಮಧ್ಯೆ ಫ್ರೆಂಡ್ಶಿಪ್ ಇಲ್ಲ ಅನ್ನೋ ವಿಷಯದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಸೊ ನಂಗೆ ಈ ವಿಷಯ ಯಾವಾಗ ಗೊತ್ತಾದ್ರೆ, ನಿನ್ನೆ ಸಂಡೇ ಅಲ್ವಾ, ಸೊ ಆರಾಮ ಊಟ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಕೂತಿದ್ದೆ. ಸೊ ಹಂಗೆ ನೋಡ್ತಾ ಇದ್ದಾಗ ಟ್ವಿಟರ್ ಹೋಗೋಣ, ಟ್ವಿಟರ್ ಗೊತ್ತಲ್ವಾ, ಟ್ವಿಟರ್ ಅಲ್ಲಿ ಏನ್ ನಡೀತಾ ಇದೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಟ್ವಿಟರ್ ಪೇಜ್ ನ ಓಪನ್ ಮಾಡಿದೆ. ಸೊ ಟ್ವಿಟರ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನನಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಶಾಕಿಂಗ್ ನ್ಯೂಸ್ ಅಂದ್ರೆ, ನಮ್ಮ ನಮ್ಮ ಕಿಚ್ಚ ಸುದೀಪ್ ಅವರು ಇದಾರಲ್ಲ, ಅವರು ಅವ್ರಿಗೆ ಯಾರೋ ಒಬ್ರು ಫ್ಯಾನ್ ಕ್ವಶನ್ ಕೇಳಿದ್ರು. ಏನಂತ ಕ್ವಶನ್ ಕೇಳಿದ್ರು ಅಂದ್ರೆ, ಸುದೀಪ್ ಅವರೇ, ನೀವು ಮತ್ತೆ ದರ್ಶನ್ ಅವರ ನಾವು ಒಂದೇ ಸ್ಕ್ರೀನಲ್ಲಿ ನೋಡಬೇಕು, ಸೊ ಈ ಆಸೆ ಯಾವಾಗ ನೆರವೇರಿಸ್ತೀರಾ ಅಂತ ಕೇಳಿದ್ರು. ಸೊ ಅದಕ್ಕೆ ನಮ್ಮ ಸುದೀಪ್ ಅವರು ಒಂದೇ ಒಂದು ಸ್ಮೈಲಿ ಕೊಟ್ಟು ಆನ್ಸರ್ ಕಳಿಸಿ ರಿಟ್ವೀಟ್ ಮಾಡಿ. ಅದು ನಂಗೆ ಬಂತು, ನೋಡಿದೆ, ಪರವಾಗಿಲ್ಲ ಬಿಡು ಅಂತ ಅನ್ಕೊಂಡೆ. ಇದೇ ಆಗಿ ಒಂದು ಅರ್ಧ ಗಂಟೆ 1 ಅವರ್ ಅನ್ಕೊಳ್ಳಿ. ಆಮೇಲೆ ದರ್ಶನ್ ಅವರು ಕೂಡ ಯಾರೋ ಒಬ್ರು ಫ್ಯಾನು ನಮ್ಮಂತವ್ರು ಸುಮ್ಮನೆ ಇಲ್ಲಾರ್ದು ಏನ್ ಮಾಡಿದ್ರು, ಅವರು ಒಂದು ಕ್ವಶನ್ ಕೇಳಿದ್ರು ದರ್ಶನ್ ಅವ್ರಿಗೆ, ಏನಾದ್ರೆ ನಿಮ್ನ ಸುದೀಪನ ಒಟ್ಟಿಗೆ ನೋಡಬೇಕು, ಯಾವಾಗ ತೋರಿಸ್ತೀರಾ ಬಾಸ್ ಅಂತ ಕಳಿಸಿದ್ರು ಯಾರೋ ಒಬ್ರು. ಹಾಕಿದ್ದೀನಿ ಫೋಟೋಗಳು ನೋಡಿ ಇಲ್ಲಿ ಕ್ವಶನ್. ಸೊ ಅದಕ್ಕೆ ದರ್ಶನ್ ಅವರು ಒಂದು ಆನ್ಸರ್ ಕೊಟ್ಟರು. ಆನ್ಸರ್ ಏನಪ್ಪ ಅಂದ್ರೆ, ನೋ ಅಂತ ಕೊಟ್ಟರು. ನನಗೆ ಶಾಕ್ ಆಯ್ತು ನೋಡಿದ ತಕ್ಷಣ, ಏನಿದು ದರ್ಶನ್ ಅವ್ರು ಈ ಥರ ಹೇಳ್ಬಿಟ್ರಲ್ಲ, ಸುದೀಪ್ ಅವ್ರು ಬರೀ ಸ್ಪೈಲ್ ಕೊಟ್ಟಿರೋ, ದರ್ಶನ್ ಅವರು ನೋ ಆ ಥರ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಸೊ ಹಂಗೆ ವೆಯ್ಟ್ ಮಾಡ್ತಾ ಇದ್ದೆ, ಏನೋ ಆಗುತ್ತೆ ಅನ್ಕೊಂಡು ನೋಡ್ತಾ ಇದ್ದೆ. ಅದಾಗಿ 1 ಅವರ್ 2 ಅವರಲ್ಲಿ ಇನ್ನೊಂದು ಟ್ವೀಟ್ ದರ್ಶನ್ ಅವ್ರು ಮಾಡಿದ್ರು. ಅದೇನಪ್ಪ ದರ್ಶನ್ ಅವ್ರು ಟ್ವೀಟ್ ಮಾಡಿದ್ರೆ, ಸುಮ್ಮನೆ ಏನೇನೋ ಹೇಳಕ್ ಹೋಗ್ಬೇಡಿ, ನಂದು ಮತ್ತೆ ಸುದೀಪ್ ಅವ್ರ ಫ್ರೆಂಡ್ಶಿಪ್ಪು ಕ್ಲೋಸ್ ಆಗಿದೆ, ಅದು ಮುಗಿದೋದ ಅಧ್ಯಾಯ ಅಂತ ನಮ್ಮ ದರ್ಶನ್ ಅವರು ಟ್ವೀಟ್ ಹಾಕ್ಬಿಟ್ರು. ನನಗೆ ನೋಡಿದ ತುಂಬ ಶಾಕ್ ಆಯಿತು, ಮತ್ತೆ ಬೇಜಾರು ಕೂಡ ಆಯಿತು, ಯಾಕೆ ಈ ಥರ ಹಾಕಿದ್ರು ಅಂತ ನೋಡ್ತಾ ಇದ್ದೆ. ಸೊ ಇದಾದ್ಮೇಲೆ ಗೊತ್ತಲ್ಲ, ಈ ಥರ ಟ್ವೀಟ್ ದರ್ಶನ್ ಅವ್ರು ಹಾಕಿದ ಮೇಲೆ ಕೇಳಬೇಕಲ್ಲ, ಫುಲ್ಲು ಬ್ರೇಕಿಂಗ್ ನ್ಯೂಸು ಟಿವಿ ಎಲ್ಲ ಬರೋಕ್ಕೆ ಶುರು ಆಯಿತು. ಸೊ ಮೀಡಿಯಾದಲ್ಲಿ ಒಂದೊಂದು ನ್ಯೂಸ್ ಬಂತು, ಆ ಥರ ಅವ್ರು ಹಾಕಿಲ್ವಂತೆ ಟ್ವಿಟರ್, ಯಾರೋ ಬೇರೆಯವ್ರು ಹಾಕಿರೋದಂತೆ, ದರ್ಶನ್ ಅವ್ರು ಮಾಡಿರೋದಂತೆ, ಇಲ್ಲ ಯಾರೋ ಹ್ಯಾಕ್ ಆಗಿದೆ ಅಂತ, ಈ ಥರ ಎಲ್ಲ ನ್ಯೂಸ್ಗಳು ಫುಲ್ಲು ಸಾಯಂಕಾಲ ನೈಟ್ವರೆಗೂ ಹಬ್ಸ್ತಾ ಇದ್ರು. ಆಮೇಲೆ ದರ್ಶನ್ ಅವರು ಮತ್ತೆ ಕ್ಲಿಯರೆನ್ಸ್ ಕೊಟ್ಟರು. ಏನಪ್ಪ ಅಂದರೆ, ಯಾವುದೋ ಒಂದು ಚಾನಲಲ್ಲಿ ಹೇಳ್ತಾ ಇದ್ದಾರೆ ಹ್ಯಾಕ್ ಆಗಿದೆ ಹೀಗಾಗಿದೆ, ಏನಿಲ್ಲ, ನಾನೇ ಹೇಳ್ತಾ ಇರೋದು, ನಂದು ಮತ್ತು ಸುದೀಪ್ ಅವ್ರ ಫ್ರೆಂಡ್ಶಿಪ್ಪು ಕ್ಲೋಸ್ ಆಗಿದೆ ಅಂತ ದರ್ಶನ್ ಅವರು ಇನ್ನೊಂದು ಟ್ವೀಟ್ ಹಾಕಿದ್ರು. ಸೊ ಏನಕ್ಕೆ ಕ್ಲೋಸ್ ಆಗಿದೆ ಅನ್ನೋದು ಕೂಡ ದರ್ಶನ್ ಅವರು ಕ್ಲಾರಿಫಿಕೇಶನ್ ಕೊಟ್ಟು ಇನ್ನೊಂದು ಸ್ಕ್ರೀನ್ ಶಾಟ್ ಹಾಕಿದ್ದಾರೆ. ನಾನು ಇವಾಗ ಹಾಕಿದ್ದೀನಿ ನೋಡ್ಕೊಳ್ಳಿ, ಈ ಕಡೆ ಇದೆ, ಈ ಕಡೆ ಆ ಕಡೆ ಇದೆ. ಸೊ ಏನಪ್ಪ ಅಂದರೆ, ಅವ್ರು ಹೇಳಿದ್ದು ಒಂದು ಯಾವುದೋ ಹಳೆ ವಿಡಿಯೋ, ನಂಬರ್ 1 ಚಾನಲ್ ಐತಲ್ಲ, ಆ ಚಾನಲಲ್ಲಿ ಈ ಥರ ಆಗಿ ಅಂದಿದ್ರು ಸುದೀಪ್ ಅವರು. ಏನಂದಿದ್ರಪ್ಪ ಅಂದರೆ, ಸುದೀಪ್ ಅವರು ಅಂದಿದ್ರು ಅಂತ ಆ ವಿಡಿಯೋನ ಶೇರ್ ಮಾಡಿಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ಟಿರೋ ದರ್ಶನ್ ಅವರು. ಸೊ ಆ ವಿಡಿಯೋದಲ್ಲಿ ಏನಪ್ಪ ಇದೆ ಅಂದರೆ, ನೀವೆಲ್ಲ ನೋಡಿರ್ತೀರಿ, ನಾನು ಹೇಳ್ಬಿಡ್ತೀನಿ. ಸುದೀಪ್ ಅವರು ಆಂಕರ್ ಕೇಳ್ತಾರೆ, ಸುದೀಪ್ ಅವರು ದರ್ಶನ್ ಅವ್ರು ನಿಮ್ಮ ಫ್ರೆಂಡ್ಶಿಪ್ ಯಾವ ಥರ ಇದೆ ಅಂತ. ಸೊ ಅದಕ್ಕೆ ಸುದೀಪ್ ಅವ್ರು ಹೇಳ್ತಾರೆ, ದರ್ಶನ್ ಅವರಿಗೆ ನಾನು ಕ್ಲಾಪ್ ಹಿಡ್ಕೊಂಡು ನಿಂತಿದ್ರು, ಅಂದರೆ ಕ್ಲಾಪ್ ಬಾಯ್ ಆಗಿದ್ರು. ಸುದೀಪ್ ಅವ್ರು ದರ್ಶನ ನೋಡಿದಾಗ ಕ್ಲಾಪ್ ಬಾಯ್ ಆಗಿದ್ರಂತೆ. ಸೊ ಅವಾಗ ಇವ್ರು ನೋಡಿದ್ರಂತೆ ಅಂತ ಇವರು ಹೇಳಿದ್ರು, ಸುದೀಪ್ ಅವ್ರು ಹೇಳಿದ್ರು. ಆಮೇಲೆ ದರ್ಶನ್ ಅವ್ರಿಗೆ ಮೆಜೆಸ್ಟಿಕಲ್ಲಿ ಚಾನ್ಸ್ ಕೊಡೋಕ್ಕೆ ನಾನು ಒಂದು ಸ್ವಲ್ಪ ರೆಫರೆನ್ಸ್ ಮಾಡಿದೆ ಪ್ರೊಡ್ಯೂಸರ್ಗಳಿಗೆ ಅಂತ ಸುದೀಪ್ ಅವ್ರು ಹೇಳಿದ್ರು. ಸೊ ಇದು ನೋಡಿ ನನಗೆ ಬೇಜಾರಾಗಿದೆ ಅಂತ ದರ್ಶನ್ ಅವರು ಹೇಳ್ಕೊಂಡು ಟ್ವೀಟ್ ಕಳಿಸಿದ್ರು ನೋಡಿ ನನಗೆ ತುಂಬ ಬೇಜಾರಾಗಿದೆ. ಸೊ ಸುದೀಪ್ ಅವರು ಕ್ಲಾರಿಫಿಕೇಶನ್ ಕೊಡಬೇಕು, ಆ್ಯಕ್ಚುಲಿ ನಾನು ಕ್ಲಾಪ್ ಬಾಯ್ ಆಗೇ ಇರಲಿಲ್ಲ, ನಾನು ಲೈಟ್ ಬಾಯ್ ಆಗಿದೆ ಅಂತ ದರ್ಶನ್ ಅವರು ಇನ್ನೊಂದು ಟ್ವೀಟ್ ಮಾಡಿ ಎಲ್ರಿಗೂ ಕ್ಲಾರಿಫಿಕೇಶನ್ ಕೊಟ್ಟರು. ಸೊ ಇದಾದಮೇಲೆ ಇವ್ರ ಫ್ಯಾನ್ಸು ಅವ್ರ ಫ್ಯಾನ್ಸ್ ಮೊದಲೇ ಗೊತ್ತಲ್ಲ, ಅವ್ರಿಗೇನು ಫ್ಯಾನ್ಸ್ಗಳು ಸ್ವಲ್ಪ ಕೆಲವು ಫ್ಯಾನ್ಸ್ಗಳು ಕೆಲವು ಜನಗಳು ಆಲೆ ಫೈಟಿಂಗ್ ಶುರುವಾಯಿತು. ಫೇಸ್ಬುಕ್, ವಾಟ್ಸಪ್ ಎಲ್ಲ ಕಡೆನೂ ಇವ್ರು ಹಂಗೆ ಅಂತ, ಅವ್ರು ಹಂಗೆ ಅಂತ. ಇವರು ಸುದೀಪ್ ಅವ್ರ ಬಗ್ಗೆ ಕೆಲವೊಬ್ರು ಹೇಳಿದ್ರು, ಸುದೀಪ್ ಅವ್ರಿಗೆ ಎಲ್ಲರೂ ಡಿವೈಡ್ ಮಾಡಿದ್ದಾರೆ, ಆ ಥರ ಈ ಥರ ಅಂತ ಕೆಲವೊಬ್ರು ಫ್ಯಾನ್ಸ್ಗಳು ಹಾಕಿದ್ದಾರೆ ನೋಡಿ. ಇವರು ರಿಪ್ಲೈಗಳು ಮಾಡ್ತಿದ್ರು ಫೇಸ್ಬುಕ್. ನಾನು ನೋಡಿ ಬೇಜಾರಾಯಿತು. ಯಾಕಂದರೆ ಇದೊಂಥರ ಕರ್ನಾಟಕದಲ್ಲಿ ಇವರಿಬ್ರು ಯಾವತ್ತೂ ಟೈಗರ್ಸ್ಗಳು ಇದ್ದಂಗೆ ಗೊತ್ತಾಯ್ತಾ, ಇವರಿಬ್ರು ಯಾವತ್ತು ಒಟ್ಟಿಗಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗ ಇವರಿಬ್ರು ಕೂಡ ಇದೇ ದರ್ಶನ್ ಅವ್ರು ಹೇಳಿದ್ರಿಂದ ತುಂಬ ಬೇಜಾರಾಗಿದೆ, ನನಗೂ ಕೂಡ ಬೇಜಾರಾಗಿದೆ. ಸೊ ಇದಾದ್ಮೇಲೆ ದರ್ಶನ್ ಅವರು ಮಾನೇ ದಿವಸ ಅಂದರೆ ಇವತ್ತು ಒಂದು ಪೇಪರ್ಗೆ ಅವರು ಇದು ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು ಅಂದರೆ, ಪೇಪರ್ಗೆ ಇಂಟರ್ವ್ಯೂ ಕೊಟ್ಟಿದ್ರು. ಯಾವುದು ಮೀಡಿಯಾಗಳೆಲ್ಲ ಇಂಟರ್ವ್ಯೂ ಕೊಟ್ಟಿಲ್ಲ, ಪೇಪರ್ಗೆ ಇಂಟರ್ವ್ಯೂ ಕೊಟ್ಟರು. ಏನಪ್ಪ ಇಂಟರ್ವ್ಯೂ ಹೇಳಿದ್ದಾರೆ ಅಂದರೆ, ಇದೇ ಮಾತನ್ನೇ ಟ್ವಿಟರ್ ಹೇಳಿದ್ದಾರೆ, ಅದೇ ಹೇಳಿದ್ದಾರೆ. ಸುದೀಪ್ ಅವರು ಈ ಥರ ಹೇಳಿದರೆ ನಂಗೆ ತುಂಬ ಬೇಜಾರಾಯಿತು. ಆಮೇಲೆ ಪೇಪರ್ ಅವ್ರು ಕೂಡ ಕೇಳಿದ್ದಾರೆ, ನೀವು ಬಿಗ್ ಬಾಸ್ ಸೀಸನ್ಗೆ ಏನಕ್ಕೆ ಹೋಗಿಲ್ಲ, ಬಿಗ್ ಬಾಸ್ ಅವ್ರಿಗೆ ಅಷ್ಟೊಂದು ಕರೆದ್ರಲ್ಲ, ಯಾಕೆ ಹೋಗಿಲ್ಲ ಅಂತ ಕೇಳಿದ್ದಾರೆ ಪೇಪರ್ ಅವರು. ದರ್ಶನ್ ಅವ್ರು ಹೇಳಿದ್ದಾರೆ, ಅದೊಂದು ಚಾರಿಟಿ ಪ್ರೋಗ್ರಾಮ್ ಅಲ್ಲ, ಅದೊಂದು ಬಿಸ್ನೆಸ್ ಪ್ರೋಗ್ರಾಮ್. ಬಿಗ್ ಬಾಸ್ ಒಂದು ಬಿಸ್ನೆಸ್ ಪ್ರೋಗ್ರಾಮು. ಸೊ ಚಾರಿಟಿಯಾಗಿ ನಾನು ಹೋಗ್ತಾ ಇದ್ದೆ, ಸುದೀಪ್ ಅವ್ರು ಕರೆದ್ರು ನನ್ನ, ಬಟ್ ನಾನು ಹೋಗಿಲ್ಲ ಅಂತ ದರ್ಶನ್ ಅವರು ಕೊಟ್ಟಿದ್ದಾರೆ. ಅದನ್ನು ಕೂಡ ಫೋಟೋ ಇಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಇದರಿಂದ ಯಾರಿಗಪ್ಪ ತುಂಬ ಲಾಸ್ ಅಂದರೆ, ನಮ್ಗೆ ಸ್ಯಾಂಡಲ್ವುಡ್ಗೆ ಲಾಸ್ ಅಂತ ಹೇಳ್ಬೋದು. ಯಾಕಂದರೆ ಇವ್ರ ಫ್ಯಾನ್ಸ್ ಅವ್ರ ಫ್ಯಾನ್ಸ್ ಅಂತ ತುಂಬ ನೆಕ್ಸ್ಟ್ ಮುಂದೆ ಜಗಳ ಆಗುತ್ತೆ. ಜಗಳ ಆದಾಗ ಏನಾಗುತ್ತೆ ಹೇಳಿ, ಫಿಲಮ್ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಕೆಲವೊಬ್ರು ಹೋಗಿ ಹೇಳ್ತಾರೆ. ಇವ್ರ ಫ್ಯಾನ್ಸ್ಗಳು ಅವ್ರ ಫಿಲಮ್ ಚೆನ್ನಾಗಿಲ್ಲ ಅಂತ, ಇವ್ರ ಫ್ಯಾನ್ಸ್ಗಳು ಇವ್ರ ಫಿಲಮ್ ಚೆನ್ನಾಗಿಲ್ಲ ಅಂತಾರೆ. ಸೊ ಇಬ್ಬರಿಂದನೂ ನಮ್ಮ ಕನ್ನಡ ಸಿನಿಮಾಗೆ ತುಂಬ ತೊಂದರೆ ಆಗುತ್ತೆ. ಸೊ ಇದಾಗದೇ ಇರಲಿ, ನಮ್ಮ ಸಿನಿಮಾ ಚೆನ್ನಾಗಿ ಕನ್ನಡ ಬೆಳೀಲಿ, ಇವರಿಬ್ಬರು ಒಂದಾಗಲಿ ಅಂತ ನಾವೆಲ್ಲ ಹಾರೈಸೋಣ. ಆಮೇಲೆ ಇನ್ನೊಂದು ವಿಷಯ, ಈ ಫ್ಯಾನ್ಸ್ಗಳು ಇವರೆಲ್ಲ ಈ ಟ್ರಾಲ್ ಪೇಜ್ಗಳು ಅವರೆಲ್ಲ ಆಲೇ ಶುರು ಮಾಡಿದ್ದಾರೆ, ಅವ್ರು ಹಂಗಂದ್ರಂತೆ ಇವ್ರು ಹಿಂಗಂದ್ರಂತೆ. ಸೊ ಇದು ಯಾರು ನೀವು ಬಿಲೀವ್ ಮಾಡೋಕ್ಕೆ ಹೋಗಬೇಡಿ. ಇವರಿಬ್ಬರು ಯಾವತ್ತೂ ಬೇರೆ ಆಗಲ್ಲ, ಮತ್ತೆ ಒಂದಾಗ್ತಾರೆ ಇವತ್ತು ನಾಳೆ. ಸೊ ಟೈಮ್ ಬಂದೇ ಬರುತ್ತೆ. ಸೊ ಕಾಯಿರಿ. ಸೊ ಫ್ಯಾನ್ಸ್ಗಳಾದಂಥ ನೀವು ಯಾವತ್ತೂ
ಬೈಕೊಳಕ್ಕೆ ಹೋಗ್ಬೇಡಿ, ಅವ್ರನ್ನ ಇವ್ರು ಬೈಯೋದು ಕೆಲಸಗಳು ಮಾಡಕ್ಕೆ ಹೋಗ್ಬೇಡಿ. ಇಬ್ರು ಕೂಡ ಕರ್ನಾಟಕಕ್ಕೆ ಒಳ್ಳೆ ಹೆಸರು ತಗೊಂಡ್ಬಂದಿದ್ದಾರೆ. ಸೊ ಇವರಿಬ್ರು ಫ್ರೆಂಡ್ಶಿಪ್ ಹೀಗೆ ಮುಂದುವರಿಲಿ. ಇವ್ರ ಮಧ್ಯೆ ನಾವು ಕಲ್ಲು ಹಾಕೋದು ಬೇಡ. ಅದ್ಯಾರು ಇವ್ರು ಫ್ರೆಂಡ್ಶಿಪ್ ಹಾಳು ಮಾಡೋ ಕೆಲಸ ಮಾಡಿದಾರೋ ಅವರಂತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಯ್ತಾರೆ. ಅವ್ರು ಯಾರೋ ಮಾಡಿದಾರಂತೆ ಅವ್ರ ಬಗ್ಗೆ ಇವ್ರು ಕೆಟ್ಟ ಹೇಳೋದು, ಇವ್ರ ಬಗ್ಗೆ ಅವ್ರು ಕೆಟ್ಟ ಹೇಳೋದು. ಸೊ ಅಂಥವ್ರಂತೂ ಉದ್ಧಾರ ಅಂತೂ ಆಗಲ್ಲ, ಅವ್ರು ಹಾಳಾಗಿ ಹೋಗ್ತಾರೆ. ಅವ್ರವ್ರ ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ಒಳ್ಳೆ ಫ್ರೆಂಡ್ಶಿಪ್ಗಳನ್ನ ಹಾಳು ಮಾಡೋಂಥ ಜನಗಳು ಬೇಜಾರು ಜನ ಇದ್ದಾರೆ. ಸೊ ನೋಡೋಣ. ಆಮೇಲೆ ಮೀಡಿಯಾಗಳವರು ಅಷ್ಟೇ, ಸಾಕು ಬಿಟ್ಬಿಡಿ ಮೀಡಿಯಾಗಳು, ಸಾಕು ಎಷ್ಟು ಅಂತ ನೀವು ಪ್ರಚಾರ ಕೊಡ್ತೀರಾ. ಸಣ್ಣ ವಿಷಯಕ್ಕೆ ನೀವು ಜಾಸ್ತಿ ಬೆಂಕಿ ಹಚ್ಚಕ್ಕೆ ಹೋಗ್ಬೇಡಿ. ಸೊ ಅವ್ರಿಬ್ರು ಇವತ್ತು ನಾಳೆ ಒಂದಾಗ್ತಾರೆ. ಸೊ ನೀವು ಪ್ರಚಾರ ಮಾಡ್ತಿದ್ದೀರಲ್ಲ, ಅವ್ರೇನೋ ಹಿಂಗಂದ್ರು. ಆಮೇಲೆ ಯಾರೋ ಇವತ್ತು ಲೈವಲ್ಲಿ ನೋಡಿದೆ, ಯಾರು ಬಾಮ ಆದೀಶ್ವರ ಅಂತ ಪ್ರೊಡ್ಯೂಸರ್ ಅವ್ರು ಹೇಳ್ತಿದ್ರು, ಅಂತ ಹೇಳ್ತಿದ್ರು, ಸುದೀಪ್ ಅವರೇ ಇದು ಮಾಡಿದ್ರು ಅಂತ ಹೇಳಿದ್ರು. ಸೊ ಇವೆಲ್ಲ ಯಾಕೆ? ಹಳೆ ಕತೆ ಬಿಟ್ಬಿಡಿ. ಅವ್ರು ಹೆಂಗ ದರ್ಶನ್ ಸ್ಟಾರ್ ಆಗಿದಾಯ್ತು, ಇವತ್ತು ಸೂಪರ್ ಸ್ಟಾರ್ ಆಗಿದಾಯ್ತು, ಅವ್ರು ಹೆಂಗೆ ಬಂದರು, ಅವ್ರು ಏನಾಗಿರೋ ಅದೆಲ್ಲ ಕತೆಗಳು ಬೇಡ. ಸೊ ಇಬ್ರಿಗೂ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ, ಇಬ್ರು ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಇದ್ದಾರೆ. ಆಮೇಲೆ ಇವ್ರು ಫಿಲಮ್ ಫ್ಲಾಪ್ ಆಗುತ್ತೆ ಅಂತ ಕೆಲವೊಬ್ರು ನೋಡಿ ಇಲ್ಲಿ ಫೋಟೋಗಳು ಹಾಕಿದ್ದಾರೆ. ಚಕ್ರವರ್ತಿ ಫ್ಲಾಪ್ ಆಗುತ್ತೆ ಅಂತ ಇವ್ರು ಹೇಳ್ತಾರೆ. ಫ್ಲಾಪ್ ಆಗೋದು ಬಿಡೋದು ಜನಗಳ ಕೈಲೈತೆ. ಯಾರೋ ಒಬ್ಬರು ಫ್ಯಾನ್ಸ್ ಇರ್ತಾರೆ ಫೋಟೋ ಹಾಕಿ ಅಂತ ಫಿಲಮ್ಗಳು ಫ್ಲಾಪ್ ಆಗಲ್ಲ. ಎಬ್ಬುಲಿ ಫಿಲಮ್ ಹಿಟ್ ಆಗಿದ್ದಕ್ಕೆ ದರ್ಶನ್ ಈ ಥರ ಮಾಡ್ತಾರೆ ಅಂತ ಇನ್ನೊಬ್ಬ ಫೋಟೋ ಯಾರು ಹಾಕಿದ್ದಾರೆ ನೋಡಿ ಫೇಸ್ಬುಕ್. ಈ ಥರ ಎಲ್ಲ ಕೆಟ್ಟ ಹಾಕಕ್ಕೆ ಹೋಗ್ಬಿಡಿ, ಗೊತ್ತಾಯ್ತಾ? ಇದರಿಂದ ಯಾರು ಗೊತ್ತಾ ಮೋಸ ಆಗೋದು? ನಮ್ಮ ಕನ್ನಡ ಸಿನಿಮಾಗೆ, ಕನ್ನಡ ಜನಗಳಿಗೆ ಮೋಸ ಆಗೋದು, ಗೊತ್ತಾಯ್ತಾ? ಅವ್ರಿಗೆ ಲಾಸ್ ಆಗುತ್ತೆ ಹೊರತು ಇದರಿಂದ ಏನು ಯಾರಿಗೂ ಪ್ರಯೋಜನ ಇಲ್ಲ. ಇದರಿಂದ ಅವ್ರಿಬ್ರಿಗೆ ಇಷ್ಟ ಇಲ್ವಾ? ಅವ್ರಿಬ್ರು ಇಷ್ಟ ಇಲ್ಲ, ಅವ್ರಿಬ್ರು ಬಿಟ್ಬಿಡಿ. ಅವ್ರು ಸಪ್ರೇಟ್ ಇವ್ರು ಸಪ್ರೇಟ್ ಅವ್ರು ಇಟ್ಕೊಳ್ಳಿ. ನೀವು ಸುಮ್ಮನೆ ಇರಲ್ಲ, ಏನೇನೋ ಕ್ವಶನ್ಗಳು ಕೇಳ್ತೀರಾ. ಬಿಗ್ ಬಾಸ್ಗೆ ಇದು ದರ್ಶನ್ ಅವ್ರು ಬಂದಿಲ್ಲ ಅಂತೀರಾ, ಆಮೇಲೆ ನೀವಿಬ್ರು ಒಟ್ಟಿಗೆ ನೋಡಬೇಕು ಅಂತೀರಾ. ನಮ್ಮಂಥವ್ರು ಸುಮ್ಮನೆ ಇರಬೇಕಲ್ಲ, ಸುಮ್ಮನೆ ಇಟ್ಬಿಡ್ಬೇಕು. ನಮ್ಗೆ ಏನೋ ಒಂದು ಆಸೆ ಅಂತ ಕೇಳ್ತೀವಿ. ಸೊ ಅದು ಎಲ್ಲಿಂದ ಹೋಗಿ ಎಲ್ಲೆಲ್ಲ ಹೋಗುತ್ತೆ ನೋಡಿ. ನೆನ್ನೆ ಸ್ಟಾರ್ಟ್ ಆಗಿದೆ ಸಣ್ಣ ಕ್ವಶನಿಂದ, ಯಾರೊಬ್ರು ಕೇಳಿದ್ರಲ್ಲ ಒಟ್ಟಿಗೆ ಬರ್ತೀನಿ. ಸೊ ಅಲ್ಲಿ ಸ್ಟಾರ್ಟ್ ಆಗಿದೆ, ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಸೊ ನಮ್ಗಳಿಗೆ ಬುದ್ಧಿ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪಾಡಿ ಅವ್ರನ್ನ ನೀವು ಯಾರು ಫ್ರೆಂಡ್ಸ್ ಆಗಿರ್ತೀರೋ ಅವ್ರ ಜೊತೆ ನೀವು ಒಬ್ಬರನ್ನ ಅವ್ರನ್ನೇ ಲೈಕ್ ಮಾಡೋಕೆ ಇಷ್ಟ ಮಾಡಿ. ಅವರು ಇನ್ನೊಂದು ಮಾಡಿ ಅದು ಮಾಡಿ ಅಂತ ನೀವು ಹೇಳಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಅದು ಹೇಳೋದು ತಪ್ಪು. ಹಂಗೆ ಮಾಡಿದ್ರೆ ಇವತ್ತು ನೋಡಿ ಏನೇನೋ ಒಂದು ದೊಡ್ಡ ಕಿಡಿ ಹತ್ಕೊಳ್ಳೋಕ್ಕೆ ಒಂದು ಸಣ್ಣ ಬೆಂಕಿ ಇದು ಸಾಕು. ಸೊ ಅದರಿಂದ ಇವತ್ತು ಹತ್ಕೊಂಡಿದೆ ಇವರಿಬ್ರು ಮಧ್ಯ. ನೋಡೋಣ ಇವರಿಬ್ರು ನಾಳೆ ಯಾವ ಥರ ಒಂದಾಗೇ ಆಗ್ತಾರೆ. ಸೊ ಒಂದಾಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಸೊ